Hi, hello, namaste. Welcome back to Start Smart by Maitri Academy YouTube channel. Yeah, previous ವಿಡಿಯೋದಲ್ಲಿ ನಾನು ಆಲ್ರೆಡಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಪಾರ್ಟ್ 1 ಅಲ್ಲಿ ಸಿಂಪ್ಲಿಫಿಕೇಶನ್ ನಲ್ಲಿ ನಾವು ಯಾವ ಟ್ರಿಕ್ಸ್ ಅನ್ನ ಯೂಸ್ ಮಾಡಬಹುದು. ಸೊ ಯಾವ ಟ್ರಿಕ್ಸ್ ನ ಯೂಸ್ ಮಾಡಿದ್ರೆ ನಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ ಅನ್ನೋದು ಅಷ್ಟು ಕೂಡ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಸೊ ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ದಯವಿಟ್ಟು ಆ ವಿಡಿಯೋನ ನೋಡಿ ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡಿ. ಸೊ ಸಿಂಪ್ಲಿಫಿಕೇಶನ್ ಅನ್ನೋ ಟಾಪಿಕ್ ನಿಮಗೆ ಎಲ್ಲ ರೀತಿ ಎಕ್ಸಾಮ್ಸ್ ಅಲ್ಲೂ ಬರುತ್ತೆ. RRB NTPC ಆಗಿರ್ಬೋದು, ಗ್ರೂಪ್ ಡಿ ಆಗಿರ್ಬೋದು, ಈಗ ಕಾಲ್ ಆಗಿರುವಂತಹ PGCET ಅಂಡ್ ನೆಕ್ಸ್ಟ್ ಜೂನ್ ಜುಲೈ ಅಲ್ಲಿ IBPS RRB ಎಕ್ಸಾಮ್ ಕಾಲ್ ಆಗ್ತಾ ಇದೆ. ಸೊ ಅದಕ್ಕೂ ಕೂಡ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳಲ್ಲಿ ಸಿಂಪ್ಲಿಫಿಕೇಶನ್ ಅನ್ನೋ ಟಾಪಿಕ್ ಮೇಲೆ 5 ಕ್ವೆಶನ್ಸ್ ಅನ್ನ ಮಸ್ಟ್ ಅಂಡ್ ಶುಡ್ ಅವರು ಕೇಳ್ತಾರೆ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಎಲ್ಲಾ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ಸಿಂಪ್ಲಿಫಿಕೇಶನ್ ಅನ್ನೋ ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 1 by 1 ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ 4, ಇಲ್ಲಿ ಸಮ್ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ. ಆ ನಂಬರ್ಸ್ ಕೊಟ್ಟಿರೋದನ್ನೆಲ್ಲ ನಾವು ಆಡ್ ಮಾಡಿ ಆನ್ಸರ್ ಅನ್ನ ಐಡೆಂಟಿಫೈ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಸೊ ಏನ್ ಮಾಡಿ, ಆಡ್ ಮಾಡಿ ಆನ್ಸರ್ ಅನ್ನ ಐಡೆಂಟಿಫೈ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಸೊ ಹೇಗೆ ಆಡ್ ಮಾಡ್ತೀರಾ, ನೀವು ಏನ್ ಮಾಡ್ತೀರಾ, ಪ್ರತಿಯೊಂದು ವರ್ಡ್ಸ್ ಇದನ್ನ ನಂಬರ್ಸ್ ಏನಿದೆ ಅದನ್ನೆಲ್ಲ ಬರ್ಕೊಳ್ತಾ ಹೋಗ್ತೀವಿ. ನಾವು ಜನರಲ್ ಆಗಿ 4, 5, 6, 7, 9, 8 ಅದ್ರ ಕೆಳಗಡೆ 4, 2, 3, 1, 5, 6. ಸೊ 1 by 1 ಇದಿಷ್ಟನ್ನು ಬರ್ದು ಇದೆಲ್ಲ ಆಡ್ ಮಾಡಿ ಏನ್ ಡಿಜಿಟ್ಸ್ ಬರುತ್ತೆ ಅಂತ ನೋಡ್ತೀವಿ. ಸೊ ಅದು ಬೇಕಾಗಿಲ್ಲ ಇಲ್ಲಿ. ಜಸ್ಟ್ ಏನಕ್ಕೆ ಅಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಇರುವಂತ ಎಲ್ಲಾ ನಂಬರ್ಸ್ ಕೂಡ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ. 1, 8, 6, 7, 4, 8, 1 ಪಾಯಿಂಟ್ ಇಂದ ಫಸ್ಟ್ ಇರುವಂತ ಎಲ್ಲಾ ನಂಬರ್ಸ್ ಇದೆ. ಆಫ್ಟರ್ ಪಾಯಿಂಟ್ ನಂಬರ್ಸ್ ಮಾತ್ರ ಚೇಂಜ್ ಇದೆ. ಸೊ ನಾವು ಜಸ್ಟ್ ಆಡ್ ಮಾಡಬೇಕಾಗಿರೋದು ಪಾಯಿಂಟ್ ಆದ್ಮೇಲೆ ಏನೇನ್ ನಂಬರ್ಸ್ ಬರುತ್ತೆ ಜಸ್ಟ್ ಅದನ್ನ ಮಾತ್ರ ಆಡ್ ಮಾಡ್ಬೇಕಷ್ಟೇ ಇದರಲ್ಲಿ. ಸೊ ಎಲ್ಲ ನಂಬರ್ ಅನ್ನು ಆಡ್ ಮಾಡ್ತಾ ಟೈಮ್ ಅನ್ನ ವೇಸ್ಟ್ ಮಾಡ್ಕೋಬಾರ್ದು. ಸೊ ಇದು ಕಾಮನ್ ಇರುತ್ತೆ. ಇಲ್ಲಿ ಪಾಯಿಂಟ್ ಆದ್ಮೇಲೆ ಏನು ಇಲ್ಲ ಅಂದ್ರೆ ಇಲ್ಲಿ ಏನಿರುತ್ತೆ, ಇಲ್ಲೂ 0, 0, 0 ಇರುತ್ತೆ. ಇಲ್ಲಿ ಪಾಯಿಂಟ್ ಆದ್ಮೇಲೆ ಏನಿಲ್ಲ ಅಂದ್ರೆ 0, 0 ಎಗೇನ್ ಇಲ್ಲೂ 0, 0 ಇರುತ್ತೆ. ಸೊ ಹಾಗಾದ್ರೆ ನಾವು ಆಡ್ ಮಾಡ್ಬೇಕಾಗಿರೋದು ಇದೆರಡು ಮಾತ್ರ, 0.425 0.123. ಜಸ್ಟ್ ಇದನ್ನ ಆಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. 5, 3 ಆಡ್ ಮಾಡಿದ್ರೆ 8, 2, 2 ಆಡ್ ಮಾಡಿದ್ರೆ 4, 4, 1 ಅನ್ನು ಆಡ್ ಮಾಡಿದ್ರೆ 5. ಲಾಸ್ಟ್ 0.548 ಯಾವ್ದಿರುತ್ತೆ, ದಟ್ ಒನ್ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಎಕ್ಸಾಮ್ ಅಲ್ಲಿ ಆ ತರದಲ್ಲಿ ಎಲ್ಲಾನು ಆಡ್ ಮಾಡ್ತಾ ಕೂತ್ರೆ ನಿಮ್ಗೆ ಟೈಮ್ ತುಂಬಾ ತಗೊಳುತ್ತೆ. ಅದಕ್ಕೆ ಯಾವಾಗ್ಲೂ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ, ನಮ್ಗೆ ಏನ್ ಆನ್ಸರ್ ಕೊಟ್ಟಿದ್ದಾರೆ ನಾವ್ ಏನನ್ನ ಆಡ್ ಮಾಡ್ಬೇಕು ಅಷ್ಟನ್ನ ಮಾತ್ರ ನೀವು ಎಕ್ಸಾಮ್ ಅಲ್ಲಿ ಥಿಂಕ್ ಮಾಡ್ಬೇಕಾಗತ್ತೆ ಅಲ್ವಾ. ಯಾ, ನೆಕ್ಸ್ಟ್ ಕ್ವೆಶನ್ 2 by 7 into 1547 into 2.5 equal to 25% of 620 plus question mark. ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಯಾವ ಒಂದು ವ್ಯಾಲ್ಯೂ ಬರ್ಬೇಕಂತ ಕೇಳಿದ್ದಾರೆ. ಸೊ ಅದನ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಇಲ್ಲೇ ಸಿಂಪ್ಲಿಫೈ ಆಗತ್ತೆ. ಜಸ್ಟ್ ನಾನು ಇಲ್ಲೇ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. 7 ಇಂದ ಇದನ್ನ ಡಿವೈಡ್ ಮಾಡೋಣ. 7 2s 14, 1 ಮತ್ತೆ 14, 7 2s 14, 7 1s 7 ಅಲ್ವಾ. ಯಾ, ಇಲ್ಲಿ 2 into 2.5 ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 5 into 221 equal to 25% ಅಂದ್ರೆ 25 by 100 ಆಫ್ ಮೀನ್ಸ್ ಮಲ್ಟಿಪ್ಲಿಕೇಶನ್ 620 ಪ್ಲಸ್ ಕ್ವೆಶನ್ ಮಾರ್ಕ್ ಅಂತ ಇದೆ. ಈಗ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ 5 into 221 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ, 5 5 2s 0 1 11 1105. ಅಗೇನ್ 25 into 62 ನ ಮಲ್ಟಿಪ್ಲೈ ಮಾಡಿ, ಆಗ ಯು ಆರ್ ಗೆಟಿಂಗ್ 1550 ಬೈ ರಿಮೈನಿಂಗ್ ಉಳ್ಕೊಂಡಿರೋದೇನು 10. ಸೊ 0 0 ಗೆಟ್ ಕ್ಯಾನ್ಸಲ್. ಸೊ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನ್ ಬರ್ಬೇಕು ಅದನ್ನ ಸಿಂಪ್ಲಿಫೈ ಮಾಡೋಣ. ಈಗ ಈ 155 ನ ಈ ಸೈಡ್ ಸೆಂಡ್ ಮಾಡಿ, ಸಬ್ಸ್ಟ್ರಾಕ್ಟ್ ಮಾಡಿ. ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, 5 minus 5 0, ಅಗೇನ್ 10 5. ಈಗ 1105 155 0 5 10 ಅಲ್ಲಿ 1 ಹೋದ್ರೆ 9. ಸೊ ಆನ್ಸರ್ ಏನು 950. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಲ್ಲಲ್ಲೇ ಸಿಂಪ್ಲಿಫೈ ಆದ್ರೆ ಡೈರೆಕ್ಟ್ ಆಗಿ ಇಲ್ಲೇ ನಾವು ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೋಬೇಕು. ಓಕೆ, ಯಾ, ನೆಕ್ಸ್ಟ್ ಕ್ವೆಶನ್ 182 into 2.5 by question mark into 90 is equal to 910 ಅಂತ ಇದೆ. ಸೊ ಇದನ್ನು ಕೂಡ ಇಲ್ಲೇ ಸಿಂಪ್ಲಿಫೈ ಆಗತ್ತಾ ಅದನ್ನ ನಾವು ಚೆಕ್ ಮಾಡ್ಬೇಕು. ಸಿಂಪ್ಲಿಫೈ ಆಗತ್ತಾ, ಇಲ್ಲಿ ಈಕ್ವಲ್ ಇರೋದ್ರಿಂದ ಈ 0 ಇಲ್ಲೇ ಕ್ಯಾನ್ಸಲ್ ಆಗುತ್ತೆ.
ಆ್ಯಂಡ್ ಹಾಗೆ ನೋಡ್ತಾ ಇರಿ 91 ಇಂಟು 2 91 2s ಎಷ್ಟು 91 2s 182 ಸೊ 91s 91 2s again now 2.5 into 2 5 ರಿಮೈನಿಂಗ್ 9 ಸೊ ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು 45 ಇದರಲ್ಲಿ ಯಾವುದೇ ಡಿಜಿಟಲ್ ಸಮ್ ಆಗಲಿ ಯೂನಿಟ್ ಡಿಜಿಟ್ ನೋಡೋದೇ ಬೇಡ ಯಾಕೆಂದ್ರೆ ಸಿಂಪಲ್ ಆಗಿ ನಿಮಗೆ ಎಲ್ಲ ಸಿಂಪ್ಲಿಫಿಕೇಶನ್ ಅಲ್ಲೇ ಡೈರೆಕ್ಟ್ ಆಗಿ ಆಗ್ತಿರುವಾಗ ಆ ಕಾನ್ಸೆಪ್ಟ್ಸ್ ಎಲ್ಲ ಯೂಸ್ ಮಾಡೋದೇ ಬೇಡ ಡೈರೆಕ್ಟ್ ಆಗಿ ಆನ್ಸರ್ ಬರ್ತಾ ಇದೆ ಓಕೆ ಯಾ ನೆಕ್ಸ್ಟ್ ಕ್ವೆಶ್ಚನ್ square root of 80% of 500 plus 21 into 4 plus 416 equal to question mark. Again here question mark place ಅಲ್ಲಿ ಏನ್ ಆನ್ಸರ್ ಬರುತ್ತೆ ಅಯ್ಯೋ ಇಷ್ಟುದ್ದ ಕ್ವೆಶ್ಚನ್ಸ್ ಕೊಟ್ಟಿದ್ದಾರೆ ಸ್ಕ್ವೇರ್ ರೂಟ್ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಕಾಂಪ್ಲಿಕೇಟ್ ಆಗತ್ತಲ್ವಾ ನೋ ಅಲ್ಲ ತುಂಬಾ ಈಸಿಯೆಸ್ಟ್ ಪ್ರಾಬ್ಲಮ್ ಇದು ಜಸ್ಟ್ ಅಬ್ಸರ್ವ್ ಮಾಡಿ ಆಲ್ರೆಡಿ ಹೇಳಿದೀನಿ ಪರ್ಸೆಂಟೇಜ್ ಇನ್ ದ ಸೆನ್ಸ್ ಏನಾಗುತ್ತೆ ಬೈ 100 ಸೊ ಪರ್ಸೆಂಟೇಜ್ ಮತ್ತೆ ಈ 20 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸ್ಕ್ವೇರ್ ರೂಟ್ ಒಳಗಡೆ ಹಾಗಾದ್ರೆ 80 ಇಂಟು 5 ಅನ್ನ ಮಾಡಿದಾಗ ಏನ್ ಬರುತ್ತೆ 400 ಪ್ಲಸ್ 21 ಇಂಟು 4 ಫಸ್ಟ್ ಯಾವಾಗ್ಲೂ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು 21 ಇಂಟು 4 ಮಾಡಿದ್ರೆ ಏನ್ ಬರುತ್ತೆ 84 ಪ್ಲಸ್ 416 ಇದಿಷ್ಟನ್ನು ಆಡ್ ಮಾಡಿ 6 ಪ್ಲಸ್ 4 0 8 ಪ್ಲಸ್ 1 9 9 ಪ್ಲಸ್ 1 ರಿಮೈನಿಂಗ್ ಉಳ್ಕೊಂಡಿರೋದು 0 again 4 plus 4 8 plus 1 9 square root of 900 the value ಏನು 30 so ಎಷ್ಟು ಈಸಿಯಾಗಿ ಆನ್ಸರ್ ಬಂತಲ್ವಾ ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಸಿಂಪಲ್ ಇರುತ್ತೆ ಬಟ್ ಆ ಕ್ವೆಶ್ಚನ್ ನೋಡಿದಾಗ ಕಾಂಪ್ಲಿಕೇಟ್ ಅಂತ ಅನ್ಕೊಂಡ್ಬಿಡ್ತೀವಿ ಇಲ್ಲಿಲ್ಲೇ ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಳ್ತಾ ಹೋಗ್ಬೇಕು ಓಕೆ ಯಾ ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲಿ ನಿಮ್ಗೆ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಕೊಟ್ಟಾಗ ನಾವು ಅದನ್ನ ಪ್ರಾಪರ್ ಫ್ರಾಕ್ಷನ್ ಗೆ ಕನ್ವರ್ಟ್ ಈ ತರ ಕೊಟ್ಟಿರೋದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರಿತೀವಿ ನಾನು ಇಲ್ಲಿ ಎರಡು ಕಾನ್ಸೆಪ್ಟ್ ಅಲ್ಲಿ ಇದನ್ನ ಸಾಲ್ವ್ ಮಾಡಿ ತೋರಿಸ್ತೀನಿ ಫಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನ ಪ್ರಾಪರ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ತೀವಲ್ಲ ರೆಗ್ಯುಲರ್ ಆಗಿ ಆ ಕಾನ್ಸೆಪ್ಟ್ ಅನ್ನ ನಾನು ಇಲ್ಲಿ ಯೂಸ್ ಮಾಡ್ತೀನಿ ಸೊ ಏನ್ ಮಾಡ್ತೀರಾ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನ ಪ್ರಾಪರ್ ಫ್ರಾಕ್ಷನ್ ಗೆ ಇಲ್ಲಿ ನಾನು ಒಂದನ್ನ ಹೇಳ್ತೀನಿ 1 ಇಂಟು 2/7 ಈ ತರ ಬರೋದನ್ನ ನಾವೇನಂತ ಕರಿತೀವಿ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರಿತೀವಿ ಮಿಕ್ಸ್ಡ್ ಫ್ರಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ ಸೊ ಇದನ್ನ ಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಈ 1 ಮತ್ತೆ 7 ಅನ್ನ ಮಲ್ಟಿಪ್ಲೈ ಮಾಡಬೇಕು ಅಂಡ್ ಬರೋ ವ್ಯಾಲ್ಯೂನ ಈ ನ್ಯೂಮರೇಟರ್ ಜೊತೆಗೆ ಆಡ್ ಮಾಡಬೇಕು ಸೊ 7 1s 7 7 ಪ್ಲಸ್ 2 9 9/7 ಈ ಕನ್ವರ್ಟ್ ಆಗಿರೋದನ್ನ ಏನಂತ ಹೇಳ್ತೀವಿ ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ ಓಕೆ ಅರ್ಥ ಆಗಿದೆ ಅಲ್ವಾ ಸೊ ಜನರಲ್ ಆಗಿ ನಾವು ಮಾಡೋ ಮೆಥಡ್ ಅನ್ನ ಇಲ್ಲಿ ನಾನು ಫಾಲೋ ಮಾಡ್ತೀನಿ 1 2/7 ಅನ್ನ ಪ್ರಾಪರ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಿದಾಗ ಏನಾಯ್ತು 9/7 ಮೈನಸ್ ಅಗೇನ್ ಇದು ಮಿಕ್ಸ್ಡ್ ಫ್ರಾಕ್ಷನ್ ಪ್ರಾಪರ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಿದ್ರೆ ಏನ್ ಬರುತ್ತೆ 7 3s are 21 21 plus 4 25 ಪ್ಲಸ್ ಅಗೇನ್ ಇಲ್ಲಿ ನೀವು ಇದೇ ಮಿಸ್ಟೇಕ್ ಮಾಡೋದು 2 ಇಂದ 2 9s ಹೋಗುತ್ತೆ ಹೊಡೆದಾಕ್ಬಿಡಿ ಅಲ್ಲ ಇದು 18 and half ಇರೋದು 8 into 1/2 ಅಲ್ಲ 18 and half 18 ವರೆ ಕೊಟ್ಟಿರೋದು ಅವರು ಓಕೆ ಸೊ 18 into 2 18 2s are 36 plus 1 37/2 is equal to x/7 again 15 2s are 30 plus 1 31/2 ಆಗತ್ತಲ್ವಾ ಯಾ ಈಗ ಇದನ್ನ ಇವೆರಡಕ್ಕೂ LCM ಅನ್ನ ತಗೊಳ್ಳೋಣ ಓಕೆ ಇದೆರಡಕ್ಕೂ LCM ಇಲ್ಲ ಒಂದು ಕಡೆ 7 ಬರೋದೆಲ್ಲ ಒನ್ ಸೈಡ್ ಬರೆಯೋಣ ಪಾಸಿಟಿವ್ 2 ಬರುತ್ತಲ್ಲ ಪ್ಲಸ್ 2 ಬರುತ್ತಲ್ಲ ಅದನ್ನೆಲ್ಲ ಒನ್ ಸೈಡ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ ಓಕೆ ಯಾ ಈಗ ಈ ಎರಡೂ ವ್ಯಾಲ್ಯೂನ ನಾನು ಈ ಕಡೆಗೆ ಸೆಂಡ್ ಮಾಡ್ತೀನಿ ಓಕೆ ಬೈ 7 ಅಂತ ಏನಿದೆ ಅದೆರಡು ಸೊ ಫಸ್ಟ್ x+7 ಸೊ ಇದನ್ನು ಈ ಕಡೆಗೆ ತಗೊಂಡಾಗ ಇದೇನಾಗುತ್ತೆ ಮೈನಸ್ ಇರೋದು ಪ್ಲಸ್ 25/7 ಸೊ ಇದು ಪ್ಲಸ್ ಇರೋದು ಏನಾಗುತ್ತೆ ಮೈನಸ್ 9/7 ಓಕೆ ಈಕ್ವಲ್ ಟು 31/2 ಏನಿದೆ ಓಕೆ ಇಲ್ಲಿ 37 ಇದೆ ಅಲ್ವಾ 37/2 ಸೊ ಇದನ್ನ ಈ ಸೈಡ್ ತಗೋಬರ್ತೀನಿ ಸೊ ಮೈನಸ್ 31/2 ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 7 ಸೇಮ್ ಇದೆ ಡಿನಾಮಿನೇಟರ್ ಅಲ್ಲಿ ಸೊ ಉಳ್ಕೊಳ್ಳೋದೇನು x ಪ್ಲಸ್ 25 ಮೈನಸ್ 9 ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ 16 ಬರುತ್ತೆ is equal to ಇದನ್ನ ನೀವು ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಏನ್ ವ್ಯಾಲ್ಯೂ ಬರುತ್ತೆ 6/2 2 1s 2 3s ನಮಗೆ ಬೇಕಾಗಿರೋದೇನು x plus 16/3 is equal to by 7 is equal to 3 ಬಂದಿದೆ ಸೊ ನಮಗೆ ಬೇಕಾಗಿರೋದು x plus 16 7 into 3 21
ಸೊ 16 ಆ ಸೈಡ್ ಸೈನ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ 5. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಇದಿಷ್ಟು ಪ್ರೊಸೀಜರನ್ನು ನಾವು ಮಾಡಿದಾಗ ನಿಮಗೆ ವ್ಯಾಲ್ಯೂ ಬರುತ್ತೆ ಅಲ್ವಾ, ಇಂಪ್ರಾಪರ್ ಮಿಕ್ಸಡ್ ಫ್ರಾಕ್ಷನ್ ಇಂದ ಪ್ರಾಪರ್ ಫ್ರಾಕ್ಷನ್ಗೆ ಮಾಡಿದಾಗ. ಸೊ ನಾನು ಇಲ್ಲಿ ಒಂದು ಶಾರ್ಟ್ ಟ್ರಿಕ್ಸ್, ಇಲ್ಲಿ ಬಂದಿರೋ ಆನ್ಸರ್ ಅನ್ನು ನೋಡಿ 5 ಇದೆ. ಶಾರ್ಟ್ ಟ್ರಿಕ್ಸ್ ಅನ್ನ ನಾನು ಇಲ್ಲಿ ಯೂಸ್ ಮಾಡ್ತೀನಿ, ಇದೆಲ್ಲ ಎರೇಸ್ ಮಾಡ್ತೀನಿ. ಓಕೆ, ಏನ್ ಶಾರ್ಟ್ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತೀನಿ, ಜಸ್ಟ್ ಹಿಯರ್ ಯು ಅಬ್ಸರ್ವ್, ಇಲ್ಲಿ 3 ಇದೆ, 3 ಮತ್ತೆ 18, ಇಲ್ಲಿ -3 ಇದೆ, +18 ಇದೆ. ಇದಿಷ್ಟು ಆಡ್ ಮಾಡಿದಾಗ ಎಷ್ಟು ಬರುತ್ತೆ, +15 ಬರುತ್ತೆ ಅಲ್ವಾ. ಇದು +15, ಇಲ್ಲೊಂದು +15, ಎರಡು ಈಕ್ವಲ್ ಇರೋದ್ರಿಂದ ಈ 15 ಕ್ಯಾನ್ಸಲ್ ಆಗುತ್ತೆ. ಸೊ ಈ 18, 15, 3 ಇಷ್ಟು ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ +½ ಇದೆ, ಇಲ್ಲೂ +½ ಇದೆ, ಈಕ್ವಲ್ ಇರೋದ್ರಿಂದ ಈ +½ ಕ್ಯಾನ್ಸಲ್ ಆಗುತ್ತೆ. ವಾಟ್ಸ್ ದ ರಿಮೈನಿಂಗ್ ಥಿಂಗ್ ಹಿಯರ್? ಇದನ್ನ ಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿದ್ರೆ 7 1s +2 9/7, ಮೈನಸ್ ಇಲ್ಲಿ 3 ಕ್ಯಾನ್ಸಲ್ ಆಗಿದೆ, ಉಳ್ಕೊಂಡಿರೋದೇನು 4/7 ಇಸ್ ಈಕ್ವಲ್ ಟು ವಾಟ್, x/7. ರೈಟ್, ಟೇಕ್ ಅ LCM, 9 - 4, ಸೊ ಏನಾಗುತ್ತಿದ್ದು 5/7 ಈಕ್ವಲ್ ಟು ಎಷ್ಟಾಯ್ತು, x/7. 7 7 ಗೆಟ್ ಕ್ಯಾನ್ಸಲ್, ವಾಟ್ಸ್ ದ ರಿಮೈನಿಂಗ್ ಥಿಂಗ್, x = 5. ನಾವು ಶಾರ್ಟ್ ಫಾರ್ಮಲ್ಲಿ ಮಾಡೋದಾದ್ರೆ ಈ ಮೆಥಡ್ ಅನ್ನ ಯೂಸ್ ಮಾಡ್ತೀನಿ ನಾನು. ಓಕೆ, ಅದನ್ನ ಮಿಕ್ಸಡ್ ಫ್ರಾಕ್ಷನ್ ಇಂದ ಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡೋದಕ್ಕಿಂತ ಹೀಗೆ ಡೈರೆಕ್ಟ್ ಆಗಿ ಕಾನ್ಸೆಪ್ಟ್ ಗೊತ್ತಿರಬೇಕು. ಇಲ್ಲೂ +½ ಇಲ್ಲೂ +½ ಎರಡು ಕ್ಯಾನ್ಸಲ್, ಇದೆರಡನ್ನು ಆಡ್ ಅಪ್ ಮಾಡಿದ್ರೆ 15, ಇದು 15 ಕ್ಯಾನ್ಸಲ್. ಇನ್ ರಿಮೈನಿಂಗ್ ಏನಿದೆ ಅದು ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ದೀನಿ, x = 5. ಎಷ್ಟು ಸಿಂಪಲ್ ಸ್ಟೆಪ್ ಅಲ್ಲಿ ಆನ್ಸರ್ ಬರ್ತಿದೆ ಅಲ್ವಾ. ಎಸ್, ಯಾ. ನೆಕ್ಸ್ಟ್ ಕ್ವೆಶನ್, ಡೈರೆಕ್ಷನ್ 6 to 10 ಕ್ವೆಶನ್ ಅಲ್ಲಿ ವಾಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವೆಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಕ್ವೆಶನ್ಸ್ ಅಂತ ಕೇಳಿರ್ತಾರೆ ನಿಮಗೆ ಎಕ್ಸಾಮ್ ಅಲ್ಲಿ. ಓಕೆ, ಯಾ, ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಯಾವ ಒಂದು ವ್ಯಾಲ್ಯೂ ಬರುತ್ತೆ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. 20% ಆಫ್ 300 + 180 ಬೈ ಕ್ವೆಶನ್ ಮಾರ್ಕ್ ಇಸ್ ಈಕ್ವಲ್ ಟು 30. ಕ್ವೆಶನ್ ಅಲ್ಲಿ ಡೈರೆಕ್ಟ್ ಆಗಿ ನಾನು ಕ್ಯಾನ್ಸಲ್ ಮಾಡ್ತೀನಿ, ಪರ್ಸೆಂಟೇಜ್ ಮತ್ತೆ 20 ಗೆಟ್ ಕ್ಯಾನ್ಸಲ್. ಯಾಕೆ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ, 20%, ಕನ್ಫ್ಯೂಸ್ ಆಗಬಾರ್ದು, ಇದೇನಪ್ಪ ಡೈರೆಕ್ಟ್ ಆಗಿ ಮಾಡ್ತಾರೆ ಅಂತ. 20% ಆಫ್ 300 ಅಂದ್ರೆ ಪರ್ಸೆಂಟೇಜ್ ಮೀನ್ಸ್ ಬೈ 100, ಆಫ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಇಂಟು 300, ದೀಸ್ 20 ಗೆಟ್ ಕ್ಯಾನ್ಸಲ್. ಅದಕ್ಕೆ ನಾನು ಯಾವಾಗಲೂ ಪರ್ಸೆಂಟೇಜ್ ಮತ್ತೆ ಪಕ್ಕದಲ್ಲೇ ಇರೋ 2 20ನ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತೀನಿ. ಇನ್ನೊಂದ್ಸಲ ಅರ್ಥ ಆಗ್ಲಿ, ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಅಂತ ಬರ್ದಿದ್ದೀನಿ. ಓಕೆ, ಯಾ, ಸೊ ಇದು ಕ್ಯಾನ್ಸಲ್ ಆಯ್ತು. 20 × 3 ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, 60 + 180 ಬೈ ಕ್ವೆಶನ್ ಮಾರ್ಕ್ ಇಸ್ ಈಕ್ವಲ್ ಟು 30. 60 + 180 ಇದನ್ನ ಆಡ್ ಅಪ್ ಮಾಡಿದ್ರೆ ಎಷ್ಟು ಬರುತ್ತೆ, 240 ಬೈ ಕ್ವೆಶನ್ ಮಾರ್ಕ್ ಈಕ್ವಲ್ ಟು 30. ಈ 0 ಕ್ಯಾನ್ಸಲ್, 3 1s 3 8s. ಸೊ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನ್ ಬಂತು, 8. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿದೆ ನೋಡಿ ಕ್ವೆಶನ್, ನೋಡೋದಕ್ಕೆ ಮಾತ್ರ ಕಾಂಪ್ಲಿಕೇಟ್ ಆಗಿರುತ್ತೆ ಅಷ್ಟೇ ಇಲ್ಲಿ. ಓಕೆ, ಯಾ, ಈಸಿ ಇದೆ ಅಲ್ಲ. ನೆಕ್ಸ್ಟ್ ಕ್ವೆಶನ್, ನಿಮಗೆ IBPS ಎಕ್ಸಾಮ್ ಯಾರ್ಯಾರು ತಗೊಂಡಿರ್ತೀರಾ, RRB ತುಂಬಾ ಈಸಿ ಇರುತ್ತೆ. ಅಲ್ಲಿ ಕ್ವೆಶನ್ಸ್ಗೆ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ, ಬಟ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ, ಆ ಟೈಮ್ ಮ್ಯಾನೇಜ್ಮೆಂಟು ತುಂಬಾ ಇಂಪಾರ್ಟೆಂಟ್. ಟೈಮ್ ಯಾರು ಸೇವ್ ಮಾಡ್ಕೊಳ್ತೀರಾ ಆ ಟೈಮ್ಗೆ ನೀವು ಜಾಸ್ತಿ ಬೆಲೆ ಕೊಡಬೇಕು. ಸೊ ಟೈಮನ್ನು ನೀವು ಕ್ವೆಶನ್ಗೂ ಶಾರ್ಟ್ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಟೈಮನ್ನು ಸೇವ್ ಮಾಡ್ತಾ ಹೋಗ್ಬೇಕು. ಸೇವ್ ಮಾಡಿದಾಗ ಮಾತ್ರ ನೀವು ಬ್ಯಾಂಕಿಂಗ್ ಎಕ್ಸಾಮ್ ಆಗಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸನ್ನಾಗಲಿ ಸಕ್ಸಸ್ಫುಲ್ ಆಗಿ ನೀವು ಸ್ಕೋರ್ ಮಾಡೋದಕ್ಕೆ ಆಗೋದು. ಓಕೆ, ಯಾ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. 48% ಆಫ್ ಕ್ವೆಶನ್ ಮಾರ್ಕ್ ಪ್ಲಸ್ 45% ಆಫ್ 600 ಇಸ್ ಈಕ್ವಲ್ ಟು 19 ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 841. ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸ್ಕ್ವೇರ್ ರೂಟ್ಸ್ ಅನ್ನ ಹೇಗೆ ಡೈರೆಕ್ಟ್ ಆಗಿ ಕಂಡುಹಿಡಿಯೋದು, ಕ್ಯೂಬ್ ರೂಟ್ಸ್ ಅನ್ನ ಹೇಗೆ ಡೈರೆಕ್ಟ್ ಆಗಿ ಕಂಡುಹಿಡಿಯೋದು, ಅದನ್ನೇ ಪರ್ಟಿಕ್ಯುಲರ್ ಆಗಿ ನಿಮಗೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಅದನ್ನ ಚೆಕ್ ಮಾಡಿ. ನಿಮಗೆ ತುಂಬಾ ಎಕ್ಸಾಮ್ಸ್ಗಳಲ್ಲಿ ನೀವು ಸ್ಕ್ವೇರ್ ರೂಟ್ಸ್ ಕ್ಯೂಬ್ ರೂಟ್ಸ್ಗಳನ್ನ ನೆನ್ಪಿಟ್ಕೊಳಕ್ಕಾಗಲ್ಲ ಅಂದವರು ಆ ಒಂದು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ನೀವು ಈಸಿಯಾಗಿ ಸ್ಕ್ವೇರ್ ರೂಟ್ಸ್ ಮತ್ತೆ ಕ್ಯೂಬ್ ರೂಟ್ಸ್ನ ಬರ್ಕೋಬಹುದು. ಯಾ, ಡೈರೆಕ್ಟ್ ಆಗಿ ಇಲ್ಲಿ ಪರ್ಸೆಂಟೇಜ್ ಮತ್ತೆ 20 ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಯಾ, 48% ಆಫ್ ಕ್ವೆಶನ್ ಮಾರ್ಕ್, ಕ್ಯಾನ್ ಐ ರೈಟ್ ದಟ್ ಒನ್, 48/100 ಆಫ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಕ್ವೆಶನ್ ಮಾರ್ಕ್ನ ಎಕ್ಸ್ ಅಂತ ತಗೊಳ್ತೀನಿ. ಓಕೆ, ಪ್ಲಸ್ 45 × 6, 45 ಅಂದರೆ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 270 ಬರುತ್ತೆ. 19 ಸ್ಕ್ವೇರ್ ರೂಟ್ಸ್ ಗೊತ್ತಿರಬೇಕು ಅಂತ ಹೇಳಿದ್ದೀನಿ. ಸೊ 19 ಸ್ಕ್ವೇರ್ದು ಸ್ಕ್ವೇರ್ ರೂಟು 361.
ವಾಟ್ ಅಬೌಟ್ ಸ್ಕ್ವೇರ್ ರೂಟ್ ಆಫ್ 841? 29 ದ ಸ್ಕ್ವೇರ್ ರೂಟ್ ಇದು. ಸ್ಕ್ವೇರ್ ರೂಟ್ ಆಫ್ 841 ಇದ್ರ ವ್ಯಾಲ್ಯೂ ಎಷ್ಟು? 29. ಓಕೆ, ಯಾ ಇದೆಲ್ಲ ಗೊತ್ತಿದ್ರೆ ಮಾತ್ರ ನೀವು ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಅನ್ನ ಹಾಕೋಬಹುದು. ಇಲ್ಲಾಂದ್ರೆ ಇದೆಲ್ಲಾನು ಕಂಡುಹಿಡಿಬೇಕಾಗುತ್ತೆ. ಅದಕ್ಕೆ ಹೇಳಿದ್ ನಾನು ಯಾವಾಗ್ಲೂ ಕ್ಯೂಬ್ ರೂಟ್ಸ್ 1 to 15 ವರೆಗೆ ಬರಬೇಕು, ಸ್ಕ್ವೇರ್ ರೂಟ್ಸ್ 1 to 25 ವರೆಗೆ ವ್ಯಾಲ್ಯೂಸ್ ಗೊತ್ತಿರಬೇಕು ನಿಮ್ಗೆ. ಓಕೆ, ಯಾ ಈಗ ಅಗೇನ್ ಸಿಂಪ್ಲಿಫೈ ಮಾಡಿ 48 100 x ಇದನ್ನಾಗೆ ಬರ್ಕೊಳ್ಳೋಣ. 48 by 100 into x ಇದಿಷ್ಟನ್ನು ಆಡ್ ಮಾಡಿ 361 plus 29 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 390. ಅಗೇನ್ ಈ 390ಗೆ ಈ 270ನ ಸಬ್ಸ್ಟ್ರಾಕ್ಟ್ ಮಾಡಿ 120 ಬರುತ್ತೆ. 390 minus 270 so 120. ಸೊ 120 ಇಲ್ಲಿದೆ. ಸೊ ಈಗ ನೀವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಡಿವೈಡ್ ಮಾಡೋಣ. ಹೇಗೆ ಡಿವೈಡ್ ಮಾಡ್ತೀರಾ? 12 ಇಂದ ಮಾಡ್ಲಾ? 12 1s 0 ಆಗೇ ಇರುತ್ತೆ. 12 4s 48. ಓಕೆ, 4 1s 4 25s. ಈ 25 into 10 ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ ಆನ್ಸರ್? 250 ಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಎಷ್ಟು ಈಸಿ ಇದೆ, ಬಟ್ ನಿಮ್ಗೆ ಸ್ಕ್ವೇರ್ ರೂಟ್ಸ್ ವ್ಯಾಲ್ಯೂಗಳು ಗೊತ್ತಿರಬೇಕು. ಓಕೆ, ಯಾ ನೆಕ್ಸ್ಟ್ ಕ್ವೆಶ್ಚನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ ಅದನ್ನ ಐಡೆಂಟಿಫೈ ಮಾಡ್ಬೇಕು. ಇಲ್ಲಿ ಕಂಡುಹಿಡಿಬೇಕು ನೀವು. ಅಗೈನ್ ನಾನು ಆಗ್ಲೇ ಬಾಡ್ಮಾಸ್ ರೂಲ್ ಬಗ್ಗೆ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಬಾಡ್ಮಾಸ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ನಾವು ಯಾವ್ದಕ್ಕೆ ಕೊಡಬೇಕು? ಬ್ರಾಕೆಟ್ ಅಲ್ಲಿ ಇರೋ ವ್ಯಾಲ್ಯೂನ ಸಿಂಪ್ಲಿಫಿಕೇಶನ್ ಮಾಡೋದಕ್ಕೆ ಕೊಡಬೇಕು. ಸೊ ಕೀಪ್ ದಿಸ್ ಕ್ವೆಶ್ಚನ್ ಮಾರ್ಕ್ ಆಸ್ ಇಟ್ ಈಸ್ ಇಂಟು 10. 12 plus 10 percentage means 100 into 60 equal to 135. 0 0 cancel, 0 cancel, question mark into 12 plus 6 18 is equal to 135. ಈಗ 135 ಅನ್ನ 18 ಇಂದ ಡಿವೈಡ್ ಮಾಡಿ. 18 7s ಎಷ್ಟು? 126 ಅಲ್ವಾ? 126 ಸಿಂಪ್ಲಿಫೈ ಮಾಡಿದ್ರೆ 9. ಇಲ್ಲಿ ಪಾಯಿಂಟ್ 0. 18 5s 90. ಸೊ ಆನ್ಸರ್ ಏನು ಕ್ವೆಶ್ಚನ್ ಮಾರ್ಕ್ ಪ್ಲೇಸ್ ಅಲ್ಲಿ? 7.5. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಷ್ಟು ಈಸಿ ಇದೆ, ಕ್ವೆಶ್ಚನ್ಸ್ ಈಸಿ ಇದೆ, ಬಟ್ ನಾವು ಪ್ರಾಕ್ಟೀಸ್ ಮಾಡಿರ್ಬೇಕಷ್ಟೇ. ಓಕೆ, ಯಾ ನೆಕ್ಸ್ಟ್ ಕ್ವೆಶ್ಚನ್ 4.8 into 5 plus 8 into 0.75. ಸೊ 4.8 ಇದು ಅಷ್ಟೇ, ಯಾವ ಡಿಜಿಟಲ್ ಸಮ್ಮು ಬೇಡ, ಯೂನಿಟ್ ಡಿಜಿಟ್ಸ್ ಬೇಡ, ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರುತ್ತೆ ನಿಮ್ಗೆ. ಓಕೆ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ. ಇವೆಲ್ಲ ಸಿಂಪಲ್ ಕ್ವೆಶ್ಚನ್ಸ್. RRB ಎಲ್ಲ ಕೇಳೋದು ಇದೇ. IBPS RRB ಕೂಡ ಇದೇ ತರ ಸಿಂಪಲ್ ಆಗಿರೋ ಕ್ವೆಶ್ಚನ್ಸ್ ಅನ್ನ ಕೇಳ್ತಾರೆ. ಓಕೆ, 4.8 into 5 8 4s ಎಷ್ಟಾಯ್ತು ಇದು? 4.8 into 5 ಎಂಟೈಡ್ಲಿ 40, 4 24 ಪಾಯಿಂಟ್ ಇರೋದ್ರಿಂದ ಎಷ್ಟು ಬರುತ್ತೆ? 24. ಸೊ 24 plus 8 ಆಗೇ ಬರ್ಕೊಳ್ತೀನಿ. 0.75 ನ ಕ್ಯಾನ್ ಐ ರೈಟ್ 3/4 ಬರಿಬಹುದಲ್ವಾ? ಮುಕ್ಕಾಲು. 0.75 ಅಂದ್ರೆ ಮುಕ್ಕಾಲು. ಸೊ 3/4. 4 1s 4 2s 24 plus 6. So 24 plus 6 30. Option B is the right answer. We are writing 0.75 ನ ನಾವು 3/4 ಅಂತ ಬರಿಬಹುದು. 0.25 ನ ನಾನು 1/4 ಅಂತ ಬರಿಬಹುದು. 0.5 ನ ಹಾಫ್ ಆಗಿರೋಂತ ಬರಿಬಹುದು. ಇದಿಷ್ಟು ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಸೊ 0.75 ಕೊಟ್ಟಿದ್ದಾರೆ. I will write that one 3/4. Okay, yeah. Next question, 10th one, last question ಈ ವಿಡಿಯೋದಲ್ಲಿ. ಸ್ಕ್ವೇರ್ ರೂಟ್ ಆಫ್ 75 into ಸ್ಕ್ವೇರ್ ರೂಟ್ ಆಫ್ 300. ಹೇಗೆ 75ಗೆ ಏನಿದೆ ಸ್ಕ್ವೇರ್ ರೂಟ್ಸು, 300ಗೆ ಏನಿದೆ ಸ್ಕ್ವೇರ್ ರೂಟು, ಹೇಗೆ ಕಂಡುಹಿಡಿಯೋದು ಅಂತ ಯೋಚನೆ ಮಾಡ್ತಿರ್ತೀರ. ಓಕೆ, ಯಾ ಈಗ ಕ್ಯಾನ್ ಐ ರೈಟ್, ಹೇಗೆ ಬರಿಬೋದು ಸಿಂಪಲ್ ಆಗಿ? ಸ್ಕ್ವೇರ್ ರೂಟ್ಸ್ಗಳು ಗೊತ್ತು ನಮಗೆ. 25ಗೆ ಸ್ಕ್ವೇರ್ ರೂಟ್ ಗೊತ್ತಿದೆ. ಸೊ ಕ್ಯಾನ್ ಐ ರೈಟ್ ದಿಸ್ ಒನ್ 25 into 3. 25 3s 75. ಸೇಮ್ ಥಿಂಗ್ ಕ್ಯಾನ್ ಐ ಯೂಸ್ ಇಲ್ಲಿ √3 into 100 ಮಾಡಿದ್ರೆ √3. ಸೊ ಇದನ್ನ ಈಗ ಬರಿಬೋದಲ್ವಾ? √a into b ನ ವಿ ರೈಟ್ √a into √b ಅಂತ ಬರಿಬಹುದು. ಇದು ಗೊತ್ತಿರ್ಬೇಕು ನಿಮ್ಗೆ. ಸೊ √25 into 3 ನ √25 into √3. ಅಗೇನ್ ಇದನ್ನ √3, ವೆಯ್ಟ್, ಈ ರೂಟ್ ಕ್ಯಾನ್ಸಲ್ ಮಾಡಿ. ಅಗೇನ್ √100. √25ಗೆ ವ್ಯಾಲ್ಯೂ 5 into √3
ಇಂಟು ರೂಟ್ 3 ಇಂಟು ರೂಟ್ 100ಗೆ ಸ್ಕ್ವೇರ್ ರೂಟು 10. ಈ ರೂಟ್ 3 ಮಲ್ಟಿಪ್ಲೈ ಮಾಡಿದ್ರು 3. 5 ಇಂಟು 3 ಇಂಟು 10. ಸೊ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 150. ಸೊ ಆನ್ಸರ್ ಏನು? ಆಪ್ಷನ್ ಬಿ ಇಸ್ ದ ಆನ್ಸರ್. 5 ಇಂಟು 10 50. 53 ಇಸ್ 150. ಎಷ್ಟು ಈಸಿ ಇದೆ. ಬಟ್ ನಿಮಗೆ ಸ್ಕ್ವೇರ್ ರೂಟ್ಸನ್ನು ಹೇಗೆ ಸಿಂಪ್ಲಿಫೈ ಮಾಡ್ಕೋಬೇಕು ಅದೆಲ್ಲ ಗೊತ್ತಿರಬೇಕು. ಓಕೆ, ಇಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿಂಪ್ಲಿಫಿಕೇಶನ್ ಬೇಸಿಸ್ ಮೇಲೆ ಕ್ವೆಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ, ಎಕ್ಸಾಮ್ಗೆ ನಮಗೆ ಏನಾದರೂ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅಂತ ಅನಿಸಿದ್ರೆ ಪ್ಲೀಸ್ ಈ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನನ್ನು ಪ್ರೆಸ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹೀಗೆ ಇರಲಿ ನಿಮ್ಮ ಸಪೋರ್ಟು. ಓಕೆ, ಯಾ, ಥ್ಯಾಂಕ್ ಯು.